वही भी कರ್ತದೆ ಕರ್ನಾಟಕದ ಮಾನ ಮರ್ಯಾದೆ ನಾರಾಜಾಗ್ತಾರೆ ಸಿದ್ದರಾಮಯ್ಯನವರು. ಅಂದ್ರೆ ಪಾಕಿಸ್ತಾನದ ಮಾಧ್ಯಮಗಳು, ಪಾಕಿಸ್ತಾನದ ಪ್ರಧಾನಮಂತ್ರಿ, ಅಲ್ಲಿಯ ಜನರನ್ನ ಹಾಡು ಹೊಗಳುತ್ತಾರಂದ್ರೆ ಸಿದ್ದರಾಮಯ್ಯನವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾರೋದಕ್ಕೆ ಇದು ಒಂದು ತಾಜಾ ಉದಾಹರಣೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹುಮತ ಪಡೆದ ಅಧಿಕಾರಕ್ಕೆ ಬಂದಾಗ ಪಾಕಿಸ್ತಾನದಲ್ಲಿ ವಿಜಯೋತ್ಸವವನ್ನು ಆಚರಿಸಿದ್ರು. ಸಿದ್ದರಾಮಯ್ಯನವರೇ, ನಿಮಗೆ ಮನುಷ್ಯತ್ವ ಐತಾ? ನಿಮ್ಮ ಉಪಮುಖ್ಯಮಂತ್ರಿ ಹೇಳ್ತಾ ಇದ್ರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ನಮ್ಮ ಬ್ರದರ್ಸ್ ಅಂತ ಹೇಳ್ತಿದ್ರು. ಅಂದರೆ ಕಾಂಪಿಟೇಷನ್, ವೋಟ್ ಬ್ಯಾಂಕ್ ರಾಜಕಾರಣ ಮುಖ್ಯನೇ ನಿಮಗೆ? ನಮ್ಮ ಜನರ ರಕ್ಷಣೆ ಮುಖ್ಯನೋ, ವೋಟ್ ಬ್ಯಾಂಕ್ ರಾಜಕಾರಣ ಮುಖ್ಯ ನಿಮಗೆ? ನಾವು ಎಲ್ಲ ಅಲ್ಪಸಂಖ್ಯಾತರ ದೃಷ್ಟಿ ಮಾಡಲ್ಲ. ಹಿಂದೂ, ಮುಸಲ್ಮಾನ್, ಕ್ರೈಸ್ತ ಒಟ್ಟಾಗಿ ಸಹಬಾಳ್ವೆಯಿಂದ ಬಾಳ್ಬೇಕಂತ ಹೇಳ ನಾವು. ಆದರೆ ಇಂಥ ಸಂದರ್ಭದಲ್ಲಿ ದೇಶದ ಜನತೆ ಒಟ್ಟಾಗಿ ಒಗ್ಗಟ್ಟಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡು ನಿರ್ಧಾರಕ್ಕೆ ಬದ್ಧವಾಗಿರ್ಬೇಕಲ್ಲ. ಹಿಂದೆ ನಮ್ಮ ಅಟಲ್ಜಿಯವರು, ಇಂದಿರಾ ಗಾಂಧಿಯವರು